ಇಲ್ಲಿ ಒಂದು ಸರಳವಾದ ರೈತನು ಮತ್ತು ಅವನ ಹೆಂಡತಿಯ ಕಥೆ. ರೈತನು ಮತ್ತು ಅವನ ಹೆಂಡತಿ. ಒಂದು ಹಳ್ಳಿ ಇದ್ದಿತು. ಆ ಹಳ್ಳಿಯಲ್ಲಿ ರಂಗಪ್ಪ ಎಂಬ ಒಬ್ಬ ಪರಿಶ್ರಮಿ ರೈತನು ವಾಸಿಸುತ್ತಿದ್ದನು. ಅವನ ಹೆಂಡತಿ ಲಕ್ಷ್ಮಿ ಬಹಳ ಬುದ್ಧಿವಂತಳು ಮತ್ತು ಒಳ್ಳೆಯ ಹೃದಯವಳಾಗಿದ್ದಳು. ರಂಗಪ್ಪನಿಗೆ ಸಣ್ಣ ಹೊಲವಿತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುವ ಮೊದಲು ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದನು. ಲಕ್ಷ್ಮಿ ಮನೆಯಲ್ಲಿ ಕೆಲಸ ಮಾಡಿ ಅವನಿಗೆ ಊಟ ತಯಾರಿಸಿ ಹೊಲಕ್ಕೆ ಕಳುಹಿಸುತ್ತಿದ್ದಳು. ಒಮ್ಮೆ ಆ ಹಳ್ಳಿಯಲ್ಲಿ ಭಾರೀ ಬರ ಬಂತು. ಮಳೆ ಬರದೆ ಬೆಳೆ ಒಣಗತೊಡಗಿತು. ರಂಗಪ್ಪ ತುಂಬ ಚಿಂತೆಯಲ್ಲಿ ಮುಳುಗಿದನು. ಇಂತಾಗಿದ್ರೆ ನಮ್ಮ ಬದುಕೇನು ಎಂದು ಅವನು ದುಃಖದಿಂದ ಕೇಳಿದನು. ಆಗ ಲಕ್ಷ್ಮಿ ಅವನನ್ನು ಧೈರ್ಯಪಡಿಸಿ ಹೇಳಿದಳು, ನಾವು ಪರಿಶ್ರಮವನ್ನು ಬಿಡಬಾರದು. ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ನಾವು ಒಟ್ಟಾಗಿ ಪ್ರಯತ್ನ ಮಾಡೋಣ. ಲಕ್ಷ್ಮಿಯ ಸಲಹೆಯಂತೆ ಅವರು ಮನೆಯ ಹಿಂದೆ ಒಂದು ಚಿಕ್ಕ ತರಕಾರಿ ತೋಟ ಬೆಳೆಸಲು ಶುರುಮಾಡಿದರು. ಹಳ್ಳಿಯ ಜನರಿಗೆ ತರಕಾರಿ ಮಾರಾಟ ಮಾಡತೊಡಗಿದರು. ನಿಧಾನವಾಗಿ ಅವರಿಗೆ ಸ್ವಲ್ಪ ಹಣ ಕೂಡ ಸಂಗ್ರಹವಾಗತೊಡಗಿತು. ಕೆಲವು ದಿನಗಳ ನಂತರ ಮಳೆ ಸುರಿಯತೊಡಗಿತು. ಹೊಲ ಮತ್ತೆ ಹಸಿರಾಯಿತು. ರಂಗಪ್ಪ ಸಂತೋಷದಿಂದ ಲಕ್ಷ್ಮಿಗೆ ಹೇಳಿದನು, ನಿನ್ನ ಧೈರ್ಯ ಮತ್ತು ಬುದ್ಧಿಯಿಂದ ನಮ್ಮ ಮನೆ ಉಳಿದಿತು. ಲಕ್ಷ್ಮಿ ನಗುತ್ತಾ ಹೇಳಿದಳು, ನಾವು ಒಟ್ಟಾಗಿ ಇದ್ದರೆ ಯಾವ ಕಷ್ಟವನ್ನೂ ಗೆಲ್ಲಬಹುದು. ನೀತಿ